ಬೆಲ್ಲ ಮಾಡಿ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ರೇಟ್ ಬಂದಾಗ ಮಾರಲಿಕ್ಕೆ ಬರ್ತದಲ್ಲ. ಅಲ್ಲೇ ಊರಲ್ಲಿ ಅನೇಕ ವಿದ್ಯಾರ್ಥಿಗಳು ಖಾಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತದ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ಆಗಲಿಲ್ಲ ಅಲ್ಲೇ ಅನ್ನೋದು ಒಂದು ಸಣ್ಣ ಪ್ರಶ್ನೆ. ಈ ದಿಶೆಯಲ್ಲಿ ನಮ್ಮ ಬಾಳಪ್ಪ ಬೇಡ್ಕೊಳ್ಳೋರಾಗಿರ್ಬೋದು, ಕೃತಜ್ಞರಾಗಿರ್ಬೋದು, ಅದೇ ಕಾಲಕ್ಕೆ ಅಲ್ಲೇ ಕಲ್ಲೊಳ್ಳಿ ಅನೇಕ ಪ್ರಜ್ಞಾವಂತರಿದ್ದಾರೆ, ಅವರಲ್ಲಿ ಚರ್ಚೆ ಮಾಡಿದ್ರು ಯೋಗ್ಯ ಅಂತಂದು. ಅದರಲ್ಲೂ ಚುನಪ್ಪ ಪೂಜಾರಿಯವರು ಇದರ ನೇತೃತ್ವವನ್ನು ಮುಂದುವರಿಸಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಮಾತಾಡಿ ಆದಷ್ಟು ಈ ಕಾರ್ಖಾನೆಗಳ ಮಾಲೀಕರ ಲಾಬಿ ಮೇಲೆ ಬೀಳುವಂಥ, ಅವ್ರನ್ನ ನಿಲ್ಲುವಂಥ, ಅವ್ರು ಕೊಟ್ಟಾಗ ತೊಗೊಳ್ಳುವಂಥ ಮಾರ್ಕೆಟಿಗೆ ಬೀಳೋದಿಂದಲೂ ನಿಮ್ಮ ಸ್ವಂತ ಮಾರ್ಕೆಟ್ ಮಾಡ್ಕೊಳ್ಳೋವಂಥದ್ದು. ಬೆಲ್ಲ ಮಾಡಿ ಮಾರ್ತಾನಪ್ಪ ನಾನು ಒಂದು 2 ರೂಪಾಯಿ ಲಾಸ್ ಆಗಲಿ ಅಂತೇಳಿ ಇಂಥ ಒಂದು ಮನೋಧರ್ಮ ಬೆಳೆಸೋದು. ಇನ್ನುಳಿದ ಬೆಳೆಗಳಿಗೂ ನೋಡ್ರಿ ಗೋಧಿ ಬೆಳೀತಾರೆ, ಮತ್ತೇನೋ ಬೆಳೀತಾರೆ ನಮ್ಮ ರೈತರು. ಇಟ್ಕೊಳ್ಳೋಕೆ ಜಾಗ ಇರೋದಿಲ್ಲ ಪಾಪ, ಬಂದು ರೇಟ್ ಕೊಟ್ಟು ಬಿಡ್ತಾರೆ. ಅದು ಇಟ್ಕೊಳ್ಳಿಗೆ ಒಂದು ಗೋಡೌನ್ ಆಯ್ತಪ್ಪ ಅಂದರೆ, ಉಗ್ರಾಣ ಆಯ್ತು ಅಂತಂದರೆ ಅದಕ್ಕೊಂದು ಮಿನಿಮಮ್ ಬಾಡಿಗೆ ತೊಗೊಂಡು ಅಲ್ಲೇ ತೊಗೊಂಡು ಮಾರಿದರೆ ಕಲ್ಲೋಳಿನ ಇವತ್ತು ಮಾರ್ಕೆಟ್ ಆಗ್ತದೆ. ಇದು ಆಗಿದೆ ಇವತ್ತಿಗೆ ಆಲ್ರೆಡಿ. ಕಲ್ಲೋಳಿ ಇರ್ಬೋದು, ಮುಳ್ಳು ಇರ್ಬೋದು, ಎಲ್ಲ ಸಣ್ಣ ಹಳ್ಳಿಗಳು, ಕೌಸಲಿಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನು ಬಾಜು ಹಳ್ಳಿಗಳು, ಹೋಬಳಿಗಳ ಬಾಜು ಇಂಥ ಹಳ್ಳಿಗಳು, ಇಂಥವೆಲ್ಲ ಇಲ್ಲಿ ಕುಡ್ಕೊಂಡು ಹೋಗಿ ಬರ್ತದೆ. ಈ ಹೆಂಗೆ ಸಹಕಾರಿ ತತ್ವದ ಮೇಲೆ ಬ್ಯಾಂಕ್ ಮಾಡ್ಕೊಂಡು ಸಾಲ ಕೊಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ರು, ಹಂಗೆ ಸಹಕಾರಿ ತತ್ವದ ಮೇಲೆ ಗೋಡೌನ್ಗಳನ್ನ ಯಾಕೆ ಮಾಡ್ಕೊಬಾರ್ದು? ಎಲ್ಲರೂ ಸರ್ಕಾರ ಕೊಡಲಿ, ನಂತರ ಸರ್ಕಾರ ಬೆಳೆದಕ್ಕೆ ಬರ್ತದಲ್ಲ. ಹೆಂಗೆ ಅನಿಸ್ತದೆ ನಿಮಗೆ? ಭಾಳಪ್ಪ ಬೆಳ್ಕೊಡಿ ಸರ್, ಯಾಕೆ ಒಳ್ಳೆ ಪ್ರಗತಿಪರ ಇದು ದಿಶೆಯಲ್ಲಿ ನೀವು ಒಂದಿಷ್ಟು ಯೋಚನೆಗಳನ್ನ ನಿಮ್ಮ ಮಿತ್ರರ ಜೊತೆ ಕೂಡಿಕೊಂಡು, ಅದೇ ಕಾಲಕ್ಕೆ ಪೂಜಾರಿಯವರು, ಚುನಪ್ಪ ಪೂಜಾರಿಯವರು, ಜೊತೆಗಾರರಂಥ ಶಶಿಕಾಂತ್ ಶಶಿಕಾಂತ್ ನಮ್ಮ ಗುರೂಜಿ ಅವರು, ಮುಂದೆ ನಮ್ಮ KT ಗಂಗಾಧರಪ್ಪನಂಥದ್ದವರು, ಎಲ್ಲರೂ ಈ ದಿಶೆಯಲ್ಲಿ ಮುಂದುವರೆದ್ರೆ ಭಾಳ ಉತ್ತಮ. ನನಗೆ ಸಲಹೆ ಇದೆ. ನಿಮಗೇನು ಅನ್ನಿಸ್ತದ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ.